ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮಿಬ್ಬರಿಗೂ ಈಗ ಸಮಾಧಾನ ಐತೆ? ಮಗಳು ಬದುಕು ಸರಿ ಮಾಡ್ತೀನಿ ಅಂತ ಭ್ರಮೆಯಲ್ಲಿ ಸುಳ್ಳು ಮೇಲೆ ಸುಳ್ಳು ಹೇಳಿ ನಿನ್ನ ಮಗಳ ಬದುಕೆ ಸರ್ವನಾಶ ಮಾಡಿಬಿಟ್ರಿ. ಅದ್ರ ಬದಲು ಅವತ್ತು ಸುಮ್ಮನೆ ಇದ್ದಿದ್ರೆ ನೆಮ್ಮದಿ ಆಗಾದ್ರೂ ನನ್ನ ಪ್ರಾಣ ಬಿಟ್ಬಿಡ್ತಿದ್ದೆ. ಆದರೆ ಈಗ ಅಂತ ಹತ್ಕೊಂಡು ಹೊರಟೋಗ್ತಾಳೆ ವಿದ್ಯಾ. ಇತ್ತ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಹತ್ಕೊಂಡು ಕುತ್ಕೊಂಡಿರ್ತಾಳೆ ವಿದ್ಯಾ. ಅತ್ತೆ ಅದು ಅಂತಾಳೆ. ಸಾಕು ಅಂತಾಳೆ ಮೋಹನ. ಇತ್ತ ಮನೆಯಲ್ಲಿ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರ್ತಾರೆ. ಅಷ್ಟರಲ್ಲಿ ಫೋನ್ ಬರುತ್ತೆ ಶಿವರಾಮೇಗೌಡ್ರಿಗೆ. ವೆಂಕಟೇಶ್ ಯಾರು ಅಂತ ನೋಡಿ ಅಂತ ಫೋನ್ ಕೊಡ್ತಾರೆ. ಶಿವರಾಮ, ಈಶ್ವರಿ ಹೇಳಿದ ಮಾತಿಗೆ ನನಗೆ ನಗುನೇ ತಡ್ಕೊಳಕ್ಕಾಗ್ತಿಲ್ಲ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಇತ್ತ ವಿದ್ಯಾನು ಮೋಹನ ಮನೆ ಹತ್ರ ಬರ್ತಾರೆ. ಅತ್ತೆ ಅತ್ತೆ ಅಂತ ಕೂಗ್ತಿರ್ತಾಳೆ ವಿದ್ಯಾ. ಸಾಕು ನಿಲ್ಸು ನಿನ್ನ ನಾಟಕವ ಅಂತಾಳೆ ಮೋಹನ. ಒಂದು ಕಿತ ಬಿದ್ದಿರೋ ಗುಂಡಿಗೆ ಇನ್ನೊಂದು ಕಿತ ಬೀಳಕ್ಕೆ ತಯಾರಿಲ್ಲ ನಾನು. ಈಗ ನೀನು ಮಾಡಿರೋ ಮೋಸನೇ ಸಾಕು, ಇದು ಇವತ್ತಿಗೆ ಕೊನೆ ಆಗಬೇಕು ಅಂತ ಹೇಳಿ ಮೋಹನ ಒಳಗಡೆ ಬರ್ತಾಳೆ. ಮನೆ ಒಳಗಡೆ ಮಂತ್ರಿ ಸೊಸೆ ಅಂತ ಗೊತ್ತಿದ್ದು ಆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಈಟೊತ್ತು ತಗೊಂಡ್ರೆ ಅಂದಂಗೆ ಮೋಹನ ಡಾಕ್ಟ್ರು ಏನಂದ್ರು, ಮಗ ಹೆಂಗದಂತೆ ಅಂತಾಳೆ ಅಜ್ಜಮ್ಮ. ಅಣ್ತಮ್ಮ ಈಗ ಶುಭ ಸುದ್ದಿ ಬರ್ತದ ನೋಡು ಅಂತಾನೆ ಕೊಟ್ಲೆ. ಅದೇನೇ ಅದು ಕೊಳ್ಳಿ ದೇವ ಮೆಟ್ಕೊಂಡಂಗೆ ನಿಂತ್ಕೊಬಿಟ್ಟಿದ್ಯಾ? ಮೋಹನ, ಏಯ್ ವಿದ್ಯಾ ಏನಾಯ್ತೆ? ಏನಂದ್ರೆ ಡಾಕ್ಟ್ರು ಅಂತ ಅಜ್ಜಮ್ಮ ಕೇಳ್ತಾಳೆ. ಇವಳು ಹೊಟ್ಟೆಯಲ್ಲಿ ಬೆಳಿತಿರೋ ನಮ್ಮ ವಂಶದ ಕುಡಿ ಹೆಂಗೈತೆ ಅಂತ ತಿಳ್ಕೊಳಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತವ್ರೆ. ನೀನು ನೋಡಿದ್ರೆ ಯಾಕಕ್ಕ ಹಿಂಗೆ ಸುಮ್ಮನೆ ನಿಂತಿದ್ದಿ? ಅಕ್ಕ ಏನಾಯ್ತು ಅಂತ ಹೇಳು, ಮಗಿಗೆ ಏನಾದರೂ ತೊಂದರೆ ಆಗಿದ್ದತೆ ಅಂತ ಈಶ್ವರಿ ಕೇಳ್ತಾಳೆ. ಈಶ್ವರಿ ಅದೇನಂತ ಅಪ್ಶಕನ್ ಮಾತಾಡಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅತ್ತೆ ಹೇಳ್ದೇನೆ ಮಕ್ಕ ಹಿಂಗೆ ಗಂಟಾಕೊಂಡಿದ್ರೆ ನಮ್ಗೇನು ತಾನೇ ಗೊತ್ತಾಗ್ತದೆ ಚಿಕ್ಕಮ್ಮವ ಅಂತ ವಿನಂತಿ ಹೇಳ್ತಾಳೆ. ಮೋಹನ, ಎಲ್ಲರೂ ಕೇಳ್ತಿದ್ರು ಮಾತಾಡ್ದೆ ನಿಂತಿದ್ಯಲ್ಲ, ಅದೇನಂತ ವಸಿ ಹೇಳು ಅಂತ ಶಿವರಾಮೇಗೌಡರು ಕೇಳ್ತಾರೆ. ರೀ, ನಮಗೆಲ್ಲ ದೊಡ್ಡ ಅನ್ಯಾಯ ಆಗೋಗದೆ, ನಾವೆಲ್ಲ ಮೋಸ ಹೋಗ್ಬಿಟ್ವು ಕಣ್ರಿ ಅಂತ ಮೋಹನ ಹೇಳ್ತಾಳೆ. ಅದೇನಾಗೋದೋ ನೆಟ್ಟಿಗೆ ಹೇಳಕ್ಕ ಅಂತಾಳೆ ಈಶ್ವರಿ. ವಂಶದ ಕುಡಿ ಬೆಳವಣಿಗೆ ಸರಿ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಅಂತ ಕೇಳ್ತಾಳೆ ಈಶ್ವರಿ. ಇವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಿದ್ರೆ ಅಲ್ವಾ ಈಶ್ವರಿ ಮಗು ಬೆಳವಣಿಗೆ ಆಗೋದು ಅಂತ ಮೋಹನ ಹೇಳ್ತಾಳೆ. ಮೋಹನ, ಏನು ಹೇಳ್ತಾ ಇದೀಯಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ದಿಟ ಹೇಳ್ಬೇಕು ಅಂದರೆ ಇದೇನು ತಳ್ಳಿ ಇವಳು ಬಸ್ರಿನೇ ಅಲ್ಲ ಅಂತಾಳೆ ಮೋಹನ. ರೀ, ಇವತ್ತು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ವಲ್ಲ ಅಲ್ಲಿ ಅಂತ ಡಾಕ್ಟ್ರ್ ಹೇಳಿದ್ದನ್ನ ಎಲ್ಲನೂ ಹೇಳ್ತಿರ್ತಾಳೆ ಮೋಹನ. ವಿದ್ಯಾವರಪ್ಪ ಹೇಳ್ತಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಮೋಹನ. ಇಷ್ಟು ದಿನದಿಂದ ವಾಸೆ ಮಾಡ್ಕೊಂಡಂಗೆ ನಮ್ಮ ವಂಶದ ಕುಡಿ ಇವಳು ಹೊಟ್ಟೆಲಿಲ್ಲ. ಆದ್ರೂ ಇವ್ರ ಹೊಟ್ಟಿವರೆಲ್ಲ ಸೇರ್ಕೊಂಡು ಸುಳ್ಳು ಹೇಳಿ ನಮ್ಗೆ ದೊಡ್ಡ ಮೋಸ ಮಾಡವ್ರೆ ಅಂತಾಳೆ ಮೋಹನ. ಶಿವರಾಮೇಗೌಡರು ಲೋಟನ್ ತೆಗ್ದು ಎಸ್ದು ಕೋಪದಿಂದ ಎದ್ದೊಳ್ತಾರೆ ಕೂತಿರೋರು. ಎಲ್ಲರನ್ನೂ ಕೋಪದಿಂದ ನೋಡ್ತಿರ್ತಾರೆ ವಿದ್ಯಾನ. ವಿದ್ಯಾ ಅಳ್ತಾ ನಿಂತಿರ್ತಾಳೆ. ಅಯ್ಯೋ ಪಾಪಿ, ನಮಗೆಲ್ಲ ದ್ರೋಹ ಬಗೆಯೋದಕ್ಕೆ ನಿನ್ಗೆ ಹೆಂಗ್ ಮನ್ಸು ಬಂತೆ ಅಂತಾಳೆ ಅಜ್ಜಮ್ಮ. ದೇವ್ರೇ, ಯಾಕಪ್ಪ ಹಿಂಗೆ ನಮಗೆ ಮೋಸ ಮಾಡ್ತಾನೆ ಇದ್ದೀಯಾ ಅಂತ ಬೇಡ್ಕೊತಾಳೆ ದೇವ್ರನ್ನ ಅಜ್ಜಮ್ಮ. ಮೋಸ ಮಾಡಿರೋದು ಅದ್ಯಾವ್ರಲ್ಲ, ಆಸೆ ಕನಸು ಎಲ್ಲ ಹುಟ್ಟಾಕಿ ಅನ್ಯಾಯ ಮಾಡಿರೋದು ಇವಳು ಇವ್ರ ಮನೆಯವರು ಅಂತ ಸಾವಿತ್ರಿ ಹೇಳ್ತಾಳೆ. ಅಬ್ಬಬ್ಬಬ್ಬಾ, ಬೇರೆಯವ್ರ ವಿಷಯದಲ್ಲಿ ಸುಳ್ಳು ಹೇಳೋದನ್ನ ನೋಡಿದ್ದೆ, ಆದರೆ ನೀನು ಬಸ್ರಿ ಅನ್ನೋ ವಿಷಯದಲ್ಲಿ ಸುಳ್ಳು ಹೇಳಿದ್ಯಾ ಅಂದರೆ ಇಂಥ ವಿಷಯದಲ್ಲಿ ಸುಳ್ಳು ಹೇಳೋದಕ್ಕೆ ಧೈರ್ಯ ಬೇಕು ಕಣೆ. ಧೈರ್ಯ ನಿನಗೈತೆ ಬಿಡು, ನಿನಗೆ ನಾಚಿಕೆ ಆಗೋಕಿಲ್ವಾ ಅಂತ ಈಶ್ವರಿ ಹೇಳ್ತಾಳೆ. ಇದೇ ಜಾಗದಲ್ಲಲ್ವಾ ಇವರ ಅವ್ವ ಇವಳು ನಾಡಿ ಹಿಡ್ಕೊಂಡು ಬಸ್ರಿ ಅಂತ ಹೇಳಿದ್ದು? ಯಾವಳ ಸುಬ್ಬಮ್ಮ ಅವಳು ಅದನ್ನೇ ಹೇಳಿದ್ಲು ಅಂತ ಸಾವಿತ್ರಿ ಹೇಳ್ತಾಳೆ. ಅದೆಲ್ಲ ಸುಳ್ಳು ಸಾವಿತ್ರಿ, ಇವಳು ಅಟ್ಟಿವರ ಜೊತೆಲಿ ಇವಳು ಸೇರ್ಕೊಂಡು ನಿಂತ ಕೆಲಸ ಮಾಡವಳೆ ಅಂತ ಮೋಹನ ಹೇಳ್ತಾಳೆ. ನಿನ್ ಮೇಲೆ ಏಟೇ ಕೋಪ ಇದ್ರುವೆ ನಮ್ಮ ಭದ್ರನ್ ಮಗ ನಿನ್ನ ಹೊಟ್ಟೆಯಲ್ಲಿ ಬೆಳಿತೈತಂತೆ ನಾವೆಲ್ಲ ಎಷ್ಟೋ ಸಂತೋಷವಾಗಿದ್ವು, ಅದಕ್ಕೆಲ್ಲ ಒಂದೇ ಕಿತ ಮಣ್ಣಾಕ್ಬಿಟ್ಟೆ ಅಲ್ಲೇ ಅಂತ ಚಿತ್ರ ಹೇಳ್ತಾಳೆ. ಹೆಂಗೆ ಕಾಣಿಸ್ತಾ ಇದ್ದೀವಿ ನಾವು ನಿಮ್ಮ ಕಣ್ಣಿಗೆ? ಮುಟ್ಟಾಳ್ತಾರ ಏನಾದರೂ ಕಾಣಿಸ್ತಾ ಇದ್ದೀರಾ? ಮತ್ತೆ ಇನ್ನೂ ಯಾಕೆ ಸುಮ್ಕೆ ನಿಂತಿದ್ದೀರಿ? ಇಂಥ ಕೆಲಸ ಮಾಡವಳೆ ತಾನೇ, ಇದಕ್ಕೇನು ಮಾಡಬೇಕು ಅಂತ ನೀವೇ ಕೇಳಿ ಅಂತ ಈಶ್ವರಿ ಹೇಳ್ತಾಳೆ. ನಮ್ಮ ಸಂತೋಷ, ನಮ್ಮ ಭಾವನೆಗಳ ಜೊತೆಗೆ ಆಟ ಆಡ್ತವ್ರೆ ನೋಡು, ಅಂಥವ್ರನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸೋಕ್ಕಿಲ್ಲ. ಯಾಕೆ ಹಿಂಗೆ ಮಾಡಿದೆ ಮಾತಾಡೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಏನು ಮಾತಾಡ್ತಾಳವ್ವ ಅವಳು ನಾಲ್ಗೆ ಬಿದ್ದೋಗದೆ. ನಾವೇನು ಮಾತಾಡಿದ್ರು ಕೇಳೋ ಕಿವಿ ಇಲ್ಲ ಅಂತ ಅವಳಿಗೆ ಸಂದ ಗೊತ್ತಾಗದೆ. ಇಷ್ಟು ದಿನ ಇವಳೇನೇ ಮಾಡಿದ್ರು ಸುಮ್ಮನೆ ಬಿಟ್ಬಿಟ್ಟಲ್ಲ, ಈಗಲೂ ಹಂಗೆ ಮಾಡ್ತೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಎಷ್ಟೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ, ಅದನ್ನೆಲ್ಲ ಮಣ್ಪಾಳು ಮಾಡ್ಬಿಟ್ಲು. ಇವಳನ್ನ ಮಾತ್ರ ಕ್ಷಮಿಸೋ ಮಾತೇ ಇಲ್ಲ. ಒಂದು ಪಕ್ಷ ನಾನು ಜೈಲಿಗೆ ಹೋಗಿರೋದ್ರನ್ನ ಮರೆತು ಕ್ಷಮಿಸ್ಬಿಟ್ಟೇನೋ, ಆದರೆ ಈ ವಿಷಯದಾಗೆ ನಾನು ಬದುಕಿರೋ ಗಂಟೆ ಇವಳನ್ನ ಮಾತ್ರ ಕ್ಷಮಿಸೋಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೋಡಪ್ಪ ಭದ್ರ, ನಾವೆಲ್ಲರೂ ಏನು ಬೇಕಾದರೂ ಮಾತಾಡ್ಬೋದು, ಆದರೆ ತೀರ್ಮಾನ ತಗೋಬೇಕಾಗಿರೋನು ನೀನು. ನಿನ್ನ ಹೆಂಡ್ರಿಗೆ ಕ್ಷಮೆನೇ ಕೊಟ್ಟಿಯೋ ಇಲ್ಲ ಶಿಕ್ಷೆನೇ ಕೊಟ್ಟಿಯೋ ನಿನಗೆ ಬಿಟ್ಟಿದ್ದು. ಮಾತಾಡ್ಲಾ ಅಂತ ಈಶ್ವರಿ ಹೇಳ್ತಾಳೆ. ಚಿಕ್ಕವ್ವ, ಅವತ್ತೇ ಏನಾದರೂ ಇವಳು ಬಸ್ರಿ ಅಲ್ಲ ಅಂತ ಹೇಳಿದಿದ್ರೆ ಅವತ್ತೇ ಕತ್ತರಿಸಾಕ್ಬಿಡ್ತಿದ್ದೆ.
ಆದರೆ ಇವಳು ಹೊಟ್ಟೆಯಲ್ಲಿ ಮಗ ಬೆಳಿತೈತೆ ಅಂತ ಒಂದೇ ಒಂದು ಸುಳ್ಳು ಹೇಳಿ ನನ್ನ ಕೈಗಳನ್ನ ಕಟ್ಟಾಕ್ಬಿಟ್ರು. ಆದರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನಮ್ಮಪ್ಪ ಇನ್ನ ಜೈಲ್ ಶಿಕ್ಷೆ ಅನುಭವಿಸಂಗ್ ಮಾಡಿ ನಮ್ಗೆಲ್ಲ ದ್ರೋಹ ಮಾಡಿರೋಳ್ ಜೊತೆಗೆ ನಾನು ಒಂದು ಕ್ಷಣನೂ ಬಾಳಕಿಲ್ಲ. ಈ ಕ್ಷಣಕ್ಕೆಯ ನನಗೂ ಇವಳಿಗೂ ಸಂಬಂಧ ಮುಗ್ದೋಯ್ತು. ಇನ್ಮ್ಯಾಕಿಂದ ನೀವೆಲ್ಲ ಏನು ತೀರ್ಮಾನ ಮಾಡ್ತಿರೋ ಇವಳ ವಿಚಾರದಲ್ಲಿ ಅದೇನು ನಮ್ಮ ತೀರ್ಮಾನನೂ ಅದೇನುವೆ ಅಂತ ಭದ್ರ ಹೇಳ್ತಾನೆ. ನೋಡು, ನೀನು ಅಷ್ಟು ದೊಡ್ಡ ತಪ್ಪು ಮಾಡಿದ್ರುವೆ ಏನೋ ತಿಳಿದೇ ಮಾಡಿಬಿಟ್ಟೆ ಅಂತ ಮನಸ್ಸಿನ ಯಾವುದೋ ಮೂಲೆಗೆ ನಿನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇತ್ತು. ಈಗ ಅದು ಸತ್ತೋಯ್ತು. ಇಂಥ ವಿಷಯದಾಗೂ ಸುಳ್ಳು ಹೇಳಿ ಅಟ್ಟಿಲಿರೋ ಎಲ್ರ ಮನಸ್ಸು ನೋಯಿಸಿದ್ಯಲ್ಲ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆತದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅದ್ಕೆಮ್ಮ, ನೀವು ದೇವತೆ ಅಂತವ ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ, ಆದ್ರೆ ನೀವಿಂಥ ದ್ರೋಹ ಮಾಡ್ತೀರಾ ಅಂತ ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಶಾನೆ ದೊಡ್ಡ ಮೋಸ ಮಾಡ್ಬಿಟ್ರಿ ನೀವು. ಇದಕ್ಕೆ ನಿಮ್ಮ ಮನಸ್ಸಾಕ್ಷಿ ಆದ್ರೂ ಹೆಂಗೊಪ್ತು ಅಂತ ಕೋಟ್ಲೆ ಹೇಳ್ತಾನೆ. ಮನಸ್ಸಾಕ್ಷಿ ಇದ್ರಲ್ವಾ ಪ್ರಶ್ನೆ? ಉಳ್ತಾವೇನು ಮಾತಾಡಿ? ಇನ್ಮೇಲೆ ಇವಳ ನೆರಳು ಕೂಡ ಅಟ್ಟಿಗೆ ತಾಕಬಾರ್ದು. ಮಟ್ಟಿಗೂ ಇವಳಿಗೂ ಇದ್ ಸಂಬಂಧ ಇವತ್ತೇ ಮುಗ್ದೋಯ್ತು. ನಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ನಡಿಯೇ ಆಚೆ ಅಂತಾಳೆ ಸಾವಿತ್ರಿ. ಲೇ, ನಮ್ಮ ಭದ್ರಮಾಮ ನಿನ್ಗೆ ಏನು ಮಾಡದೆ ಜೀವಂತ ಬಿಟ್ಟವ್ರಲ್ಲ, ಅದಕ್ಕೆ ಸಂತೋಷ ಪಡು. ಬಾಯಿ ಮುಚ್ಕೊಂಡು ಈ ಮನೆಯಿಂದ ಆಚೆ ಹೋಗ್ತಾ ಇರೋ ಅಂತ ವಿನಂತಿ ಹೇಳ್ತಾಳೆ. ಏನ ಹಂಗೆ ನಿಂತಿದ್ಯಾ? ನಡಿಯೇ ಆಚೆಗೆ, ಬಾರೆ ಬಾರೆ ಅನ್ಕೊಂಡು ಸಾವಿತ್ರಿ ಹೇಳ್ಕೊಂಡೋಗಿ ವಿದ್ಯಾನ ಹೊರಗಡೆ ದಬ್ಬುತ್ತಾಳೆ. ಇತ್ತ ಮೋಹನ ಅಷ್ಟೊತ್ಕ ಕಾರ ಬಂದು ನಿಂತ್ಕೊಳ್ಳುತ್ತೆ. ವಿದ್ಯಾನ್ ದಬ್ಬಷ್ಟರಲ್ಲಿ ಮೋಹನ ಇದೆಲ್ಲನ್ನ ಕನಸ್ತರ ಕಾಣ್ತಿರ್ತಾಳೆ. ವಿದ್ಯಾ ಗಾಬರಿ ಆಗ್ತಾ ಇರ್ತಾಳೆ. ಮೋಹನ ಕಾರಿಂದ ಇಳಿದು ಬರ್ತಾ ಇರ್ತಾಳೆ. ಅತ್ತೆ ದಯವಿಟ್ಟು ಮಾತು ಕೇಳಿ ಅತ್ತೆ ಅಂತ ಹಿಂದೆಗಡೆ ಓಡ್ ಬರ್ತಿರ್ತಾಳೆ ವಿದ್ಯಾ. ಮಾತು ಕೇಳೋದಕ್ಕೆ ನಾನು ತಯಾರಿಲ್ಲ ಅಂತಾಳೆ ಮೋಹನ. ಅತ್ತೆ, ಈ ವಿಷಯನ ಅಟ್ಟಿವರ್ತವ ಹೇಳ್ಬೇಡಿ ಅಂತ ನಾನು ಹೇಳ್ತಿಲ್ಲ ಅಂತ ವಿದ್ಯೆ ಹೇಳ್ತಿದ್ದಂಗೆ ನಿಂತ್ಕೊಬಿಡ್ತಾಳೆ ಮೋಹನ. ಈ ವಿಷಯದಲ್ಲಿ ನಿಮ್ಗಿಂತ ಶಾನೆ ನೋವು ನನಗಾಗದೆ. ನನ್ನ ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತಿನ ತನಕ ನಾನು ಬಸ್ರಿ ಅಂತ ನಂಬ್ಕೊಂಡು ಸಾವಿರಾರು ಕನ್ಸು ಮಾಡ್ಕೊಂಡಿದ್ದೆ. ನನ್ನ ಅಟ್ಟಿವರೆಲ್ಲ ಕ್ಷಮಿಸಿ ಮನೆಗೆ ಕರ್ಕೊಳೋದಕ್ಕೆ ನನ್ನ ಮಗನೇ ಸೇತುವಾತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಪ್ರಾಣ ಕಾಪಾಡೋಕ್ಕೋಸ್ಕರ ನಮ್ಮ ಅಟ್ಟಿವರು ನನಗೂ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಅವರು ಯಾಕಾದ್ರೂ ಈ ಸುಳ್ಳು ಹೇಳಿರ್ಬೋದು, ಆದ್ರೆ ಅವ್ರು ಯಾರು ಕ್ಷಮಿಸಕ್ಕಾಗದೆ ಇರೋ ದೊಡ್ಡ ಅಪರಾಧ. ಅದಕ್ಕೆ ಅಟ್ಟಿಯವ್ರ ಮುಂದ್ಗುಟ್ಟೆ ನೀವು ಸತ್ಯ ಹೇಳೋದು ಬೇಡ. ನಾನೇ ಅವ್ರ ಸವ ಹೋಗಿ ಸತ್ಯ ಹೇಳಿ ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ಇಲ್ಲಿಂದ ಹೊಂಟೋತೀನಿ. ಆಮೇಲೆ ಕಡೆ ಪಕ್ಷ ಸತ್ಯ ಹೇಳ್ದೆ ಅನ್ನೋ ಆತ್ಮ ತೃಪ್ತಿ ಆದ್ರೂ ನನಗಿರ್ಲಿ. ಅದಕ್ಕೆ ನಾನೇ ಸತ್ಯ ಹೇಳ್ಬಿಡ್ತೀನಿ, ಒಂದೇ ಒಂದು ಅವಕಾಶ ಮಾಡ್ಕೊಡಿ ಅತ್ತೆ. ನಿಮ್ದಮ್ಮಯ್ಯ ಅಂತೀನಿ ಅತ್ತೆ ಅಂತ ಕೈ ಮುಗ್ದು ಬೇಡ್ಕೊಂತಿರ್ತಾಳೆ ವಿದ್ಯಾ. ವಿದ್ಯಾ ಮಾತನ್ನೆಲ್ಲ ಕೇಳಿಸ್ಕೊಂಡು ಮೋಹನ ಒಳಗಡೆ ಹೊರಟೋಗ್ತಾಳೆ. ಚಂಪಾ ನಿಂತ್ಕೊಂಡಿರ್ತಾಳೆ ಮನೆಯಲ್ಲಿ. ಈಶ್ವರಿ ಟೆನ್ಷನ್ನಿಂದ ಅತ್ತಿತ್ತ ಓಡಾಡ್ತಾ ಇರ್ತಾಳೆ. ಮೋಹನ ಬಂದು, ಈಶ್ವರಿ, ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ ಎಲ್ರು ಅಂತ ಕೇಳ್ತಾಳೆ. ದೊಡವ, ನಿನ್ಗಿನ್ನೂ ವಿಚಾರ ಗೊತ್ತಾಗ್ಲಿಲ್ವೇ ಅಂತ ಚಿತ್ರ ಕೇಳ್ತಾಳೆ. ಏನ್ ವಿಚಾರ, ಏನಾಯ್ತು ಅಂತದ್ದು ಅಂತಾಳೆ ಮೋಹನ. ಅಕ್ಕ ಬಾವ ಫೋನ್ ಮಾಡಿಲ್ವೇ ಅಂತ ಕೇಳ್ತಾಳೆ ಈಶ್ವರಿ. ಇಲ್ಲ ಈಶ್ವರಿ, ಏನಾಯ್ತು ಸರಿಯಾಗಿ ಹೇಳು, ನನ್ಗೆ ಯಾಕೋ ಗಾಬರಿ ಆಗ್ತೈತೆ ಅಂತ ಮೋಹನ ಹೇಳ್ತಾಳೆ. ಈಶ್ವರಿ ಸ್ಟೋರಿ ಹೇಳ್ತಾಳೆ. ಇತ್ತಾಕ ಅಜ್ಜಮ್ಮನ ಕುತ್ಕೊಂಡು ಎಲ್ಲಾಡ್ಕೆ ಹಾಕೊಂತಿದ್ರೆ ಕಾಲು ಹೊತ್ತಾ ಇರ್ತಾನೆ ಕೋಟ್ಲೆ. ಶಿವರಾಮೇಗೌಡ್ರು ಪಿಯನ್ನು ನಿಂತಿರ್ತಾರೆ. ವೆಂಕಿ, ನಿಮ್ಮೂರು ಯಾವ್ದು ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮ ತೀರ್ಥಹಳ್ಳಿ ಅಂತ ನಮ್ಮೂರು ಅಂತ ಪಿಎ ಹೇಳ್ತಾರೆ. ಎಷ್ಟು ಜನ ಮಕ್ಳು ಅಂತಾಳೆ ಅಜ್ಜಮ್ಮ. ಅಯ್ಯೋ ಅಮ್ಮ, ಗರ್ಭಿಣಿ ಅಂತ ನೆನ್ನೆ ತಾನೇ ಹೇಳಿದ್ನಲ್ಲ ಅಂತಾನೆ ಪಿಎ. ಓ ಹೌದಲ್ವೇ, ಅವತ್ತು ಹೇಳಿದ್ದೆ. ಅವ್ರಿಗೆ ಗನ್ಮೇನು, ನಿಮ್ಗೆ ಅಂತಾಳೆ ಅಜ್ಜಮ್ಮ. ಇಲ್ಲ ಅಜ್ಜಿ, ಮನೇಲಿ ನೋಡ್ತಾ ಇದ್ದಾರೆ ಅಂತಾರೆ ಗನ್ಮೇನು. ನನಗೆ ಗೊತ್ತಿರೋ ಒಂದು ಹೆಣ್ಮಗ ಅದೇ, ನೀನು ಅಂದ್ರೆ ನಾನು ಮಾಡಿಸ್ತೀನಿ ಅಂತಾಳೆ ಅಜ್ಜಮ್ಮ. ಏನಜ್ಜವ್ವ, ಮದ್ವೆ ಆಗ್ದಿರ ಇರೋನು ನಾನಿದ್ದೀನಿ. ಯಾವತ್ತಾದ್ರೂ ಒಂದ್ ದಿವಸ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡಿದೀಯಾ? ಒಂದ್ ಹೆಣ್ಣೈತೆ ಮದ್ವೆ ಮಾಡ್ಕ ಅಂತ ಕೇಳಿದ್ಯಾ ಅಂತ ಕೋಟ್ಲೆ ಕೇಳ್ತಾನೆ. ಅಯ್ಯೋ, ಇರೋ ಬರೋರ್ನೆಲ್ಲ ಕೇಳ್ದೆ ಕಣ್ಲಾ, ಆದ್ರೆ ನಮ್ಮಳ್ಳಿ ಹೆಣ್ಣೈಕ್ಳು ಸರ್ಕಾರದವ್ರು ಇರೋ ಕೆಲಸದಲ್ಲಿರೋರ್ನೇ ಕೇಳ್ತಾರೆ. ಇಲ್ಲ ಬೆಂಗಳೂರು ಅಟ್ಟಿಲಿ ಇರ್ತಾವಲ್ಲ ಸಾಫ್ಟ್ವೇರ್ ಅಂತ, ಅದ್ರನಲ್ಲಿರೋರ್ನೇ ಕೇಳ್ತಾರೆ ಕಣ್ಲಾ. ಅಯ್ಯೋ, ನೀನ್ ಎಲ್ರಲ್ಲೂ ಇಲ್ಲ ಅನ್ಮೇಕೆ ನಾನೇನಪ್ಪ ಮಾಡ್ಲಿ ಅಂತಾಳೆ ಅಜ್ಜಮ್ಮ. ಇಲ್ಲ, ಕೆಲವು ಹೆಣ್ಮಕ್ಳು ರೈತರನ್ ಮಕ್ಕಳನ್ನೇ ಮಾಡ್ಕೊಂತೀನಿ ಮದ್ವೆ ಅಂತಾರಲ್ಲ, ಅವ್ರನ್ನೇ ಯಾರನ್ನಾದ್ರೂ ನೋಡ್ಬೇಕಾಗಿತ್ತಪ್ಪ ಅಂತ ಕೋಟ್ಲೆ ಹೇಳ್ತಾನೆ. ಅಯ್ಯೋ, ಅವ್ರನ್ನೂ ಕೇಳ್ದೆ ಕಣ್ಲಾ, ಆದ್ರೆ ಕೆಲವ್ರು ಕೇಳ್ತಾರೆ ಬ್ಯಾಂಕ್ ಫೋನ್ ನಲ್ಲಿ ದುಡ್ಡಿರ್ಬೇಕು ಅಂತ. ಇನ್ನು ಕೆಲವರು ಅದೇನೋ ಜನಕ್ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಕ್ ಬರ್ಬೇಕು ಅಂತ. ಅವೆಲ್ಲ ನಿನ್ಗೆಲ್ ಬಂದದು, ಅದಕ್ಕೆ ನಿನ್ಗೆ ಹೆಣ್ಣು ನೋಡೋದನ್ನೇ ಬಿಟ್ಬಿಟ್ಟೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನೋ ಹಿಂಗ್ ಸಬ್ಬು ಬೇಳಿ ಸುಮ್ನೆ ಮಾಡ್ಬಿಡ್ತೀಯ ನನ್ನ ಅಂತಾನೆ ಕೋಟ್ಲೆ. ಇರೋದನ್ನೇ ಅಲ್ವಾ ಹೇಳ್ತಾ ಇರೋದು. ಒಟ್ನಲ್ಲಿ ಈ ಜನದಲ್ಲಿ ನಿನ್ ಮದ್ವೆ ಅನ್ನೋದು ಕನಸಿನ ಮಾತು ಅಂತ ನಗಾಡ್ತಿರ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ಕಾಪಿ ಅಂತ ಅನ್ಬಿಟ್ಟು ಚಂಪಾ ತಂದ್ಕೊಡ್ತಾಳೆ. ಇರು, ಎಲ್ಲಾಡ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಎದ್ದು ಬರ್ತಾಳೆ ಅಜ್ಜಮ್ಮ. ರಾಮ ಅಂತ ಅಜ್ಜಿ ಕೂಗ್ತಾಳೆ. ಅಜ್ಜಮ್ಮ ಕೂಗ್ಬಿಟ್ಟು ಎದೆ ಇದಾಗ್ತೈತೆ ಕಣ್ಲಾ ಅಂತ ಹೇಳ್ತಿರ್ತಾಳೆ. ಏನಾಯ್ತಮ್ಮ ಅಂತ ಹಾಸ್ಪಿಟ್ಲ್ ಕರ್ಕೊಂಡೋಗ್ತಾರೆ ಅಜ್ಜಮ್ಮನ್ನ. ಯಾವ್ರೆ ಅತ್ತೆ ಹೆಂಗವ್ರಂತೆ ಇವಾಗ ಅಂತ ಮೋಹನ ಕೇಳ್ತಾಳೆ. ಯಾವ ಆಸ್ಪತ್ರೆಗೆ ಕರ್ಕೊಂಡೋದ್ರು ಅಂತಾಳೆ ಮೋಹನ. ಇತ್ತ ಆ ಶಾಕ್ ಆಗಿ
ಚಂಪಾ ನಾವು ಅಂತ ಕೇಳ್ತಾಳೆ. ವಿದ್ಯಾ ಚಂಪಾ ಹೂ ಅಂತ ಇರ್ತಾಳೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಮೈಸೂರು ಆಸ್ಪತ್ರೆಗೆ ಕರ್ಕೊಂಡೋಗಿರ್ಬೋದು. ಭದ್ರನ್ ಫೋನ್ ಮಾಡಿದ್ದೆ, ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡೋಗವ್ರಂತೆ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ಎಂತ ಗ್ರಾಚಾರ ಬಂತಲ್ಲಪ್ಪ, ಈಗ ಹೆಂಗವ್ರೋ ಏನೋ, ದೇವ್ರೆ ನೀನೇ ಕಾಪಾಡಬೇಕು. ಮೋಹನ ಹೇಳ್ತಾಳೆ. ದ್ಯಾವ್ರೆ ಅಮ್ಮಮ್ಮನಿಗೇನು ಆಗ್ದಂಗೆ ನೀನೇ ಕಾಪಾಡಬೇಕು ಅಂತ ವಿದ್ಯಾ ಕೈ ಮುಗ್ದು ಕೇಳ್ಕೊಂತಿರ್ತಾಳೆ. ವಿದ್ಯವ್ರ ಅಪ್ಪ ಅಮ್ಮ ಮನೆಗೆ ಹೋಗ್ತಾರೆ. ರತ್ನ ಚೆಲುವ ಅಲ್ಲೇನಾಯ್ತು ಅಂತ ಹೇಳಿ ಅಂತ ವಿದ್ಯವ್ರ ಅಜ್ಜಿ ಕೇಳ್ತಾಳೆ. ಹೇಳಿರೋದು ಸುಳ್ಳು ಅಂತ ಗೊತ್ತಾಗೋಯ್ತು ಕಣವ್ವ ಅಂತ ವಿದ್ಯವ್ರಪ್ಪ ಹೇಳ್ತಾರೆ. ಅದು ಒಂದಲ್ಲ ಒಂದಿನ ಗೊತ್ತಾಗ್ಬೇಕಾಗಿದ್ದ ವಿಷಯ ಬಿಡು. ಅವ್ರಿಗೆ ವಿದ್ಯಿಂದ ತಪ್ಪಿಲ್ಲ ಅಂತ ಹೇಳಿದ್ರ, ಅವರು ಸಮಾಧಾನ ಮಾಡ್ಕೊಂಡ್ರ ಅಂತ ಕೇಳ್ತಾಳೆ ಅಜ್ಜಿ. ಸಮಾಧಾನ ಅನ್ನೋದು ಸಮಾಧಿ ಆಗೋಯ್ತು ಕಣವ್ವ, ಕುಟ್ಟೋಯ್ತು, ಎಲ್ಲ ದಿಕ್ಕಾಪಾಲಾಗೋಯ್ತು. ಗೋಪುರ ಬಿದ್ರೆ ಕಲ್ಲೇ ಮುರಿದೋತದೆ ಅಂದ್ಮ್ಯಾಕೆ ಕಟ್ಟಿರೋ ಕನ್ಸೆ ಒಡ್ದಾಕದ್ಮ್ಯಾಕೆ ಮನ್ಸೆ ಮುರ್ದೋತೈತ್ ಕಣವ್ವ ಅಂತ ವಿದ್ಯವ್ರಪ್ಪ ಹೇಳ್ತಾನೆ. ಏನೇನೋ ಹೇಳಿ ನನ್ಗೆ ಆತಂಕ ಪಡಿಸ್ಬೇಡ, ಅವಳು ಹೆಂಗವಳೆ, ಏನಾಯ್ತು, ಅವ್ರೇನಂದ್ರು, ಈಗ ನಮ್ಮ ವಿದ್ಯನ್ ಮನಸ್ಥಿತಿ ಹೆಂಗೈತೆ ಅಂತ ನೀನಾದ್ರೂ ಹೇಳು ರತ್ನ ಅಂತ ವಿದ್ಯವ್ರಜ್ಜಿ ಹೇಳ್ತಾಳೆ. ಅತ್ತೆ ಅಂತ ರತ್ನ ಮೋಹನ ಹೇಳಿದ್ದನ್ನೆಲ್ಲನೂ ನೆನ್ಸ್ಕೊಂಡ್ ಹೇಳ್ತಿರ್ತಾಳೆ ರತ್ನ. ನಾವೆಷ್ಟೇ ಕೇಳ್ಕೊಂಡ್ರು ಅವ್ರು ನಮ್ಮ ಮಾತು ಕೇಳಿಲ್ಲ ಅತ್ತೆ ಅಂತ ಹೇಳ್ತಿರ್ತಾಳೆ ರತ್ನ. ಈಗ ಅಲ್ಲ ಏನಾಗಿದ್ಯೋ ಏನೋ ಅದೇ ಅವ್ರಿಗೆ ಗೊತ್ತು ಅಂತ ರತ್ನ ಹೇಳ್ತಾಳೆ. ನಾವು ಮಾಡಿರೋ ತಪ್ಪಿಗೆ ನಮ್ಮ ಮಗಳಿಗೆ ಏನ್ ಶಿಕ್ಷೆ ಕೊಡ್ತಾವ್ರೋ ಅಂತ ಶಾನೆ ದಿಗ್ಲಾತದೆ. ತಿರ್ಗಾ ನಮ್ಮ ಮಗಳು ಅಪರಾಧಿ ಸ್ಥಾನದಲ್ಲಿ ಬಂದು ನಿಲ್ಲ ಹಂಗಾಯ್ತು ಕಣವ್ವ ಅಂತ ವಿದ್ಯವ್ರಪ್ಪ ಹೇಳ್ತಾರೆ. ಇತ್ತ ಮೋಹನ ಈಶ್ವರಿ ಒಂದ್ಸರಿ ಭದ್ರಂಗ್ ಫೋನ್ ಮಾಡು ಅಂತ ಹೇಳ್ತಾಳೆ. ಈಶ್ವರಿ ಫೋನ್ ಮಾಡಿ ಭದ್ರಾ ಅತ್ತೆ ಅಂತಾಳೆ. ಹೌದೇನಪ್ಪ, ಸರಿ ಕರ್ಕೊಂಬ ಅಂತ ಫೋನ್ ಕಟ್ ಮಾಡ್ತಾಳೆ. ಈಶ್ವರಿ ಭದ್ರ ಏನಂದ ಅಂತ ಮೋಹನ ಕೇಳ್ತಾಳೆ. ಕರ್ಕೊಂಬತ್ತವ್ರೆ ಅಂತಕ್ಕ, ಇಲ್ಲಿಗೆ ಬಂದೆ ಹೇಳ್ತೀನಿ ಅಂತ ಭದ್ರ ಹೇಳ್ತಾವನೆ ಅಂತಾಳೆ ಈಶ್ವರಿ. ಆರೋಗ್ಯವಾಗಿದ್ದಾರಂತ, ಅತ್ತೆ ಮಾತಾಡ್ತಾವ್ರಂತ ಅಂತ ಮೋಹನ ಹೇಳ್ತಾಳೆ. ಅದನ್ನೆಲ್ಲ ಏನು ಹೇಳ್ತಾ ಇಲ್ಲಕ್ಕ, 5 ನಿಮಿಷ ಬಂದೆ ತಡಿ ಚಿಕ್ಕವ್ವ ಅಂತ ಅಂದ್ಬಿಟ್ಟು ಫೋನ್ನೇ ಕಟ್ ಮಾಡ್ತಾವನೆ ಅಂತ ಈಶ್ವರಿ ಹೇಳ್ತಾಳೆ. ಚಂಪಾ ಅತ್ತೆ ನೀರು ತಗೊಳ್ಳಿ ಅಂತ ಗ್ಲಾಸಲ್ಲಿ ನೀರು ತಗೊಬಂದು ಕೊಡ್ತಾಳೆ ಮೋಹನಗೆ. ನಿಂಗೇನು ಬೇಡವ್ವ ಈಗ ಅಂತಾಳೆ ಮೋಹನ. ಅಜ್ಜಮ್ಮ ಆಂಬುಲೆನ್ಸ್ನಿಂದ ಕರ್ಕೊಬಂದ ಅಜ್ಜಮ್ಮನ್ನ ಮನೆ ಒಳಗಡೆ ಕುಂಡ್ರಿಸ್ತಾರೆ. ಅಯ್ಯೋ ಅತ್ತೆಗೆ ಏನ್ರಿ ಆಗದೆ ಅತ್ತೆ, ಈಗ ಹೆಂಗಿದ್ದೀರಾ ಅಂತ ಮೋಹನ ಕೇಳ್ತಾಳೆ. ಮೋಹನ, ನೀನ್ ಯಾಕೆ ಗಾಬರಿ ಆಗ್ತೀಯಾ, ನನ್ಗೇನೋ ಆಗಿಲ್ಲ ಕಣೆ, ಯಾಕೋ ನನ್ನ ಎದೆ ಕೆಳಕ್ಕನ್ನಂಗಾಯ್ತು, ಅಷ್ಟಕ್ಕೆ ಇವರೆಲ್ಲ ನನ್ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ರು. ಇವಾಗ ನೋಡಿದ್ರೆ ನಡಿಯಕ್ಕೆ ಬಿಡ್ದಂಗೆ ನನ್ನನ್ನ ಹಿಡ್ಕೊಂಡು ಕರ್ಕೊಬಂದ್ರು ಅಂತ ಅಜ್ಜಮ್ಮ ಹೇಳ್ತಾಳೆ. ಮೊದ್ಲು ಅವನ್ನ ರೂಮ್ಗೆ ಕರ್ಕೊಂಡೋಗಿ ಹೊಸಿ ವಿಶ್ರಾಂತಿ ಪಡ್ಕೊಳ್ಳಿ, ಆಮೇಲೆ ವಿವರವಾಗಿ ಹೇಳ್ತೀನಿ. ಚಂಪಾ ಹೊಸಿ ಬಿಸಿನೀರು ತಗೊಂಬೋಗವ್ವ, ಅವ್ವ ಬಾ ಒಳಿಕೋಗುವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ರೂಮ್ಗೆ ಹೋಗೋದಕ್ಕಂತ ಕರ್ಕೊಂಡೋಗ್ತಾರೆ. ಅಪ್ಪ ಅದ್ಯಾವ್ರೆ ಏನಿದು ಪರೀಕ್ಷೆ, ನಾನು ಸತ್ಯ ಹೇಳ್ಬೇಕು ಅಂತ ಬಂದ್ರೆ ಇಲ್ಲೊಂದು ಸಮಸ್ಯೆ ತಂದಿಟ್ಟಿದೀಯಾ, ಈ ಪರಿಸ್ಥಿತಿಯಲ್ಲಿ ಸತ್ಯ ಹೇಳ್ಬೇಕೋ ಬೇಡವೋ ಅಂತ ಒಂದು ತಿಳಿತಿಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.